ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ನಿಮ್ಮ ಗುಪ್ತ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆಗಳು ಅಥವಾ ಸಂತಾನಹೀನತೆಯ ಸಮಸ್ಯೆಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿದೆ ಪರಿಹಾರ. ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆಯವರೆಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ನಮ್ಮ ಜೊತೆ ತಜ್ಞ ವೈದ್ಯರು ಇರ್ತಾರೆ, ಅವ್ರ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಮಾತನಾಡಿ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಕೂಡ ಹೇಳ್ಕೊಳ್ಬಹುದು, ಅದಕ್ಕೆ ಪರಿಹಾರವನ್ನು ಪಡಿಬಹುದು. ಇದರ ಜೊತೆಗೆ ಪ್ರತಿ ಬ್ರೇಕ್ನಲ್ಲೂ ಕೂಡ ನಾವು ನಮ್ಮ ಕಚೇರಿಯ ವಿಳಾಸವನ್ನು ತಿಳಿಸ್ತಾ ಇರ್ತೀವಿ. ಆ ವಿಳಾಸಕ್ಕೆ ನೀವು ಪತ್ರ ಬರೆದು ಪತ್ರ ಮುಖೇನ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಮುಂದಿನ ಸಂಚಿಕೆಯಲ್ಲಿ ಆ ಪತ್ರವನ್ನು ಓದಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಒಟ್ಟಾರೆ ಈ ಕಾರ್ಯಕ್ರಮವನ್ನು ಗರಿಷ್ಠ ಮಟ್ಟದಲ್ಲಿ ಸದುಪಯೋಗಪಡಿಸ್ಕೊಂಡ್ರೆ ನಮ್ಮ ಶ್ರಮ ಕೂಡ ಸಾರ್ಥಕ ಆಗುತ್ತೆ. ಬನ್ನಿ ಹಾಗಾದರೆ ನಮ್ಮ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ನಿಮಗೆಲ್ಲ ಗೊತ್ತೇ ಇದೆ ಯಾರಿರ್ತಾರೆ ನಮ್ಮ ಜೊತೆ ಪ್ರತಿ ವಾರ ಅಂತಂದ್ಬಿಟ್ಟು. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದೇ ಬೇಡ. ರಾಜ್ಯ ಪ್ರಶಸ್ತಿ ವಿಜೇತರು. ಕಳೆದ ಹಲವಾರು ವರ್ಷಗಳಿಂದ ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕರಿಗೆ ಮಾರ್ಗದರ್ಶನಗಳನ್ನ ಕೊಟ್ಟು ಸೂಕ್ತ ಸಲಹೆಗಳನ್ನ ಕೊಟ್ಟು ಅವರ ಜೀವನಕ್ಕೆ ದಾರಿದೀಪ ಆಗಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರ ನಾವು ಒಂದು ಜನರಲ್ ಟಾಕ್ ಅಂತ ತಗೋತೀವಿ ಮೇಡಮ್. ಇತ್ತೀಚಿನ ದಿವಸಗಳಲ್ಲಿ ಒಂದು ಸದ್ದು ಮಾಡಿರ್ತಕ್ಕಂಥ ವಿಚಾರ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಶಿಕ್ಷಣವನ್ನು ಅವರ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆದರೆ ಇದಕ್ಕೆ ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ವಿರೋಧ ಯಾಕೆ ಅಂತಂದರೆ ಮಕ್ಕಳ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ, ಬೇರೆ ರೀತಿಯಲ್ಲಿ ಅವರು ಯೋಚನೆ ಮಾಡ್ಬೋದು. ಹಾಗಾಗಿ ಆ ಲೈಂಗಿಕ ಶಿಕ್ಷಣ ಆ ಹಂತದಲ್ಲಿ ಬೇಡ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತು ಕೆಲವರು ಅಗತ್ಯವಾಗಿ ಲೈಂಗಿಕದ ಅರಿವು ಅವ್ರಿಗೆ ಬೇಕಾಗಿರ್ತದೆ, ಹಾಗಾಗಿ ಪ್ರೌಢಶಾಲೆಯಲ್ಲಿ ಅವರಿಗೆ ಲೈಂಗಿಕ ಶಿಕ್ಷಣದ ಅರಿವನ್ನು ಮೂಡಿಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಈ ಥರ ಮಾಡ್ತಕ್ಕಂಥದ್ದು ಒಳ್ಳೆಯದಾ ಬೇಡವಾ ಅಂತ? ಖಂಡಿತ ಒಳ್ಳೆಯದು. ಆದರೆ ಏನನ್ನು ಹೇಳಬೇಕು, ಎಷ್ಟನ್ನು ಹೇಳಬೇಕು, ಯಾವಾಗ ಹೇಳಬೇಕು, ಯಾವ ವಯಸ್ಸಿನಲ್ಲಿ ಹೇಳಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೇ. ಈ ಶಿಕ್ಷಣದಲ್ಲಿ ಯಾವಾಗಲೂ ಲೈಂಗಿಕ ಶಿಕ್ಷಣ ಅನ್ನೋದನ್ನು ಆ ಸಂಸ್ಕೃತಿಗೆ ಅನುಗುಣವಾಗಿ ಮತ್ತು ಅವರವರ ಮಕ್ಕಳ ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಏನನ್ನು ಬೇಕೋ ಅದನ್ನು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಕೊಟ್ಟಾಗ ಖಂಡಿತ ಇದು ಬಹಳ ಉಪಯುಕ್ತವಾಗುತ್ತೆ. ಅವರ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ, ಅವ್ರ ಬೆಳವಣಿಗೆ ಆಗಬೇಕಾದ್ರೆ ಅವರು ದೈಹಿಕವಾದ ಬೆಳವಣಿಗೆ ಇರ್ಬೋದು, ಅವ್ರ ಮಾನಸಿಕವಾದ ಬೆಳವಣಿಗೆ ಇರ್ಬೋದು, ಅದರ ಬಗ್ಗೆ ಅರಿವು ಮೂಡಿಸೋದಾಗಲಿ. ಯಾಕಂದರೆ ಹೈಸ್ಕೂಲ್ ಪ್ರೌಢಶಾಲೆ ನೀವು ಹೇಳ್ತಾ ಇದ್ದೀರಾ, ಆವಾಗ ಅವರು ಹದಿಹರಿಯಕ್ಕೆ ಕಾಲಿಡೋ ಅಂಥ ವಯಸ್ಸು, ಹದಿಹರಿಯದ ಒಂದು ಬದಲಾವಣೆಗಳು ಅವರ ದೇಹದಲ್ಲಿ ಆಗ್ತಿರೋ ಅಂಥ ವಯಸ್ಸು. ಅವ್ರ ಮನಸ್ಸಿನಲ್ಲಿ ನಾನಾ ಥರದ ಪ್ರಶ್ನೆಗಳಿರುತ್ತೆ, ಕುತೂಹಲಗಳಿರುತ್ತೆ. ಇದನ್ನು ಯಾರ ಹತ್ರ ಹೇಳಬೇಕು? ಮನೆಯಲ್ಲಿ ತಂದೆ ತಾಯಿ ಹೇಳಲ್ಲ, ಅಲ್ಲಿಗೆ ಸ್ಕೂಲಲ್ಲಿ ಟೀಚರ್ಸ್ ಹೇಳೋದಿಲ್ಲ. ಯಾರೋ ಒಂದು ಅವ್ರ ಫ್ರೆಂಡ್ಸ್ಗಳನ್ನು ಮತ್ತು ಯಾರೋ ಒಂದು ಕೆಲಸದವರು ಅಥವಾ ಹೊರಗಡೆ ಇರೋರು ಅಥವಾ ಅರ್ಧಂಬರ್ಧ ತಿಳುವಳಿಕೆ ಇರೋರು, ಅದೂ ಇಲ್ಲ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಇಂಟರ್ನೆಟ್, ಕಂಪ್ಯೂಟರ್, ಇಂಟರ್ನೆಟ್ ಅಂತೂ ಬಹಳ ಸುಲಭವಾಗಿ ಎಲ್ಲರ ಮನಲ್ಲೂ ಇದ್ದೇ ಇದೆ. ಹಾಗಾಗಿ ಅದ್ರ ಮೂಲಕ ಕೊಡೋ ಅಂಥ ಒಂದು ಶಿಕ್ಷಣಗಳು ಅಥವಾ ಈ ತಪ್ಪು ಜಾಹೀರಾತುಗಳು, ನಕಲಿ ವೈದ್ಯರ ಜಾಹೀರಾತುಗಳು, ಇವೆಲ್ಲಗಳಿಂದ ಹಿಡಿದು ನಿಜವಾದ ಒಂದು ವೈಜ್ಞಾನಿಕ ಮಾಹಿತಿ ಏನು, ವೈದ್ಯಕೀಯ ಮಾಹಿತಿ ಏನು ಅನ್ನೋದು ಅವ್ರಿಗೆ ಅರಿವು ಬರಲ್ಲ. ಅಂಥ ಮಕ್ಕಳು ಇನ್ನೂ ಈ ಲೈಂಗಿಕ ಪ್ರಯೋಗಗಳಿಗೆ ಇಳಿಯೋದು, ಅದರಿಂದ ಆಗುವಂಥ ಅನಾಹುತಗಳಿಗೆ ಒಳಗಾಗೋದು ಜಾಸ್ತಿ ಆಗುತ್ತೆ. ಇದನ್ನು ನಾವು ತುಂಬ ಇನ್ನೂ ನೋಡ್ತಾ ಇರೋದು ಅಂದರೆ ಈಗ ಈ ಅಶ್ಲೀಲ ಸಾಹಿತ್ಯಕ್ಕೆ, ಈ ಪೋರ್ನೋಗ್ರಫಿಕ್ ಅಡಿಕ್ಷನ್ನು ಮತ್ತು ಇಂಟರ್ನೆಟ್ಟಲ್ಲಿ ಕೆಲವು ಸೈಟ್ಸ್ಗಳಿಗೆ, ಅಶ್ಲೀಲ ಸೈಟ್ಸ್ಗಳಿಗೆ ಅಡಿಕ್ಷನ್ ಆಗ್ತಾ ಇರೋದು ಮಕ್ಕಳಲ್ಲಿ ತುಂಬ ಕಷ್ಟ ಆಗ್ತದೆ. ಹೌದು, ಈಗ ಈ ಥರದ್ದೆಲ್ಲ ಇರಬೇಕಾದ್ರೆ ಇದೆಲ್ಲ ಮಕ್ಳಿಗೆ ಸರಿಯಾಗಿ ಇದು ಸರಿ ಇದು ತಪ್ಪು ಅಂತ ಮೊದಲೇ ಮಕ್ಳಿಗೆ ಗೊತ್ತಿದ್ರೆ ಅದನ್ನು ಅದೇ ರೀತಿಯೇ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಯ್ಯೋ ಇದ್ರೊಳಗೆ ಬಂದಿರೋದೇನು ತಪ್ಪು ಬಿಡು ಅಂತ. ಈಗ ಮಕ್ಕಳು ಒಳ್ಳೆ ಮೌಲ್ಯಗಳಿಂದ ಬೆಳೆದ ಮಕ್ಕಳು ಈಗ ಎಲ್ಲೋ ಒಂದು ಕಡೆ ಅವರು ಕೊಲೆ ಸುಲಿಗೆ ನೋಡಿದ್ದಾರೆ, ಯಾರೋ ಒಂದು ಮರ್ಡರ್ ಮಾಡೋದು ನೋಡಿದ್ದಾರೆ ಅಂದರೆ ಇವ್ರು ಹೋಗಿ ಮರ್ಡರ್ ಖಂಡಿತ ಮಾಡಲ್ಲ. ಯಾಕಂದರೆ ಅವ್ರಿಗೆ ಆ ರೀತಿ ಬೆಳವಣಿಗೆ ಬಂದ್ಬಿಟ್ಟಿದೆ. ಅದು ಮೌಲ್ಯಗಳು ತಲೆ ಒಳಗೆ, ಬ್ರೈನ್ ಒಳಗೆ ಅವ್ರಿಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಹಾಗೇನೆ ಈ ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಪ್ರೌಢಶಾಲೆನವ್ರಿಗೆ ಯಾರಿಗೂ ಒಂದು ಸಂಭೋಗ ಕ್ರಿಯೆ ಬಗ್ಗೆ ಅಥವಾ ಗರ್ಭಧಾರಣೆ, ಮಕ್ಕಳ ಜನನದ ಬಗ್ಗೆ ಖಂಡಿತ ಹೇಳಲ್ಲ. ಅವ್ರಿಗೆ ಸ್ವಲ್ಪ ಆಗಿ ಅವರ ದೇಹದಲ್ಲೂ ಬೆಳವಣಿಗೆ ಏನಾಗುತ್ತೆ, ಅವರನ್ನು ಯಾವ ರೀತಿ ಅವರು ಕಾಪಾಡ್ಕೊಳ್ಬೇಕು, ಅವರ ದೇಹದ ರಕ್ಷಣೆ ಹೇಗೆ ಮಾಡ್ಕೋಬೇಕು, ಇದನ್ನೆಲ್ಲ ಸರಿಯಾದ ರೀತಿ ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಾಗ ಖಂಡಿತ ಅದರೊಳಗೆ ಯಾವುದೇ ತಪ್ಪು ಇಲ್ಲ,
ಯಾವ ಅನಾಹುತನೂ ಆಗಲ್ಲ. ಅಂದ್ರೆ ಸರ್ಕಾರ ಒಂದು ವೇಳೆ ಇದ್ರ ಬಗ್ಗೆ ನಿರ್ಧಾರ ತಗೊಂಡ್ರೆ ಸೊ ಒಬ್ಬ ತಜ್ಞ ಲೈಂಗಿಕ ತಜ್ಞರ ಒಂದು ಸಮಿತಿಯನ್ನ ರಚನೆ ಮಾಡಿ ಖಂಡಿತ ಏನನ್ನ ಇನ್ಕ್ಲೂಡ್ ಮಾಡಬೇಕು, ಏನನ್ನ ಬೇಡ ಪಠ್ಯಕ್ರಮದಲ್ಲಿ ಯಾವ್ದು, ಇದ್ರ ಬಗ್ಗೆ ಚರ್ಚೆ ಮಾಡಬಹುದು. ಯಾಕಂದ್ರೆ ಅವರು ಮೊದಲೇ ಒಂಥರ ಪ್ರೀಫಿಕ್ಸ್ಡ್ ಐಡಿಯಾಸ್ ಅನ್ನೋ ತರ ಅವರು ಮನಸ್ಸಿಗೆ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ತಂದೆ ತಾಯಿಗಳು ಕೆಲವರೇನೆ ಇವ್ರುಗಳು ಅಯ್ಯೋ ನಮ್ಮ ಮಕ್ಕಳನ್ನ ಹಾಳು ಮಾಡ್ಬಿಡ್ತಾರೆ, ಲೈಂಗಿಕ ಶಿಕ್ಷಣ ಅಂದ ತಕ್ಷಣನೇ ಏನೋ ಕಲ್ಸ್ಕೊಟ್ಬಿಡ್ತಾರೆ ಅನ್ನೋದು. ಯಾರಿಗೂ ಯಾವ ಮಕ್ಕಳುಗಳು ಆ ವಯಸ್ಸಿನಲ್ಲಿ ಹಾಳಾಗ್ಲಿ ಅಥವಾ ಕೆಟ್ಟ ಚಟಕ್ಕೆ ಬೀಳಲಿ ಅಥವಾ ತಪ್ಪು ದಾರಿಗೆ ಬೀಳಲಿ ಅಂತ ಯಾರಿಗೂ ಇರೋದಿಲ್ಲ. ಅದನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ಅಳವಡಿಸಿದ್ರೆ ಯಾವುದೇ ತಪ್ಪು ಇಲ್ಲ. ಯಾಕಂದ್ರೆ ಇದನ್ನ ಈ ಶಿಕ್ಷಣ ತಜ್ಞರಾಗ್ಲಿ ಅಥವಾ ಒಂದು ಸರ್ಕಾರ ಆಗ್ಲಿ ಇದನ್ನ ಅಳವಡಿಸ್ಬೇಕಾದ್ರೆ ಅದನ್ನ ಸರಿಯಾದ ಮಾಹಿತಿ ಅವರು ತಿಳ್ಕೊಂಡು ಅದನ್ನ ಮಾಡಿದಾಗ ಖಂಡಿತ ಯಾವುದೇ ತಪ್ಪು ಆಗೋದಿಲ್ಲ. ಓಕೆ ಮೇಡಮ್, ತುಂಬ ಒಳ್ಳೆಯ ಸಲಹೆಗಳನ್ನ ಕೊಟ್ಟು ಇನ್ನು ನಮ್ಮ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಆದರೆ ಒಂದು ವಿಚಾರ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಕರೆ ಮಾಡೋದಕ್ಕೂ ಮೊದಲೇ ನಿಮ್ಮ ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ವೈದ್ಯರ ಜೊತೆ ನಿಮ್ಮ ಚರ್ಚೆ ಬೇಡ, ಪ್ರಶ್ನೆ ನೇರವಾಗಿರಲಿ. ಏನು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ, ಯಾವ ರೀತಿ ಪರಿಹಾರ ನಿಮಗೆ ಬೇಕು ಅನ್ನೋದನ್ನು ನೇರವಾಗಿ ಕೇಳಿದಾಗ ಹೆಚ್ಚು ಕರೆಗಳನ್ನು ನಾವು ಸ್ವೀಕರಿಸೋದಕ್ಕೆ ಅವಕಾಶ ಆಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯ ಮೊದಲ ಕಾಲರ್ ದೇವನಹಳ್ಳಿಯಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ, ಹೇಳಿ ರಮೇಶ್. ನಮಸ್ತೆ ಸರ್ ಮೇಡಮ್ ಅವರಿಗೆ ಕೊಡ್ತೀರಾ? ಖಂಡಿತ ಮಾತಾಡಿ. ಹೇಳಿ ರಮೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನಗೆ 28 ವರ್ಷ. ಹಾಂ, ಇನ್ನೂ ಮ್ಯಾರೇಜ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಐ ವಿಲ್ ಗಾಟ್ ಮ್ಯಾರೇಡ್. ಮೇಡಮ್, ನನ್ನ ಸಮಸ್ಯೆ ಏನಂದ್ರೆ ನಮ್ದು ಶಿಕ್ಷಣ ಇದೆಯಲ್ವಾ, ಅದು 3 ಇಂಚ್ ಇದ್ದರೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತಿದ್ರಿ. ಹೌದು. ಮತ್ತೆ ಅದು ಉದ್ರೇಕ ಕಾಲಗಳು 3 ಇಂಚ್ ಆಗಲ್ಲ ಮೇಡಮ್, ತುಂಬಾ ಚಿಕ್ಕದಾಗಿದೆ. ನನಗೆ ಅದು ತುಂಬಾ ಮುಂದೆ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ನಾನು ಮತ್ತೆ ಇಲ್ಲಿ ಲೋಕಲ್ ಎಲ್ಲ ಡಿಸ್ಪೆನ್ಸರಿ ಅಂತ ಇರ್ತಾವಲ್ವಾ, ಅದೆಲ್ಲ ತೋರಿಸ್ಕೊಂಡಿದ್ದೆ. ಅವ್ರಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರು ಏನು ಪ್ರಯೋಜನ ಆಗಿಲ್ಲ ಮೇಡಮ್ ನನಗೆ. ಅಂದರೆ ನೀವು ಒಂದ್ಸಲ ಸರಿಯಾದ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಬಂದು ಒಂದು ತಜ್ಞ ವೈದ್ಯರು, ಸರ್ಜನ್ ಇರ್ಬೋದು, ಯೂರಾಲಜಿಸ್ಟ್ ಇರ್ಬೋದು, ಅವ್ರ ಹತ್ರ ಒಂದು ಪರೀಕ್ಷೆ ಮಾಡಿಸ್ಕೊಂಡು ಬೇರೆ ಏನಾದರೂ ಒಂದು ಬಿಗಿ ಚರ್ಮ ಇದೆಯಾ, ನಿಜವಾಗ್ಲೂ ಬೆಳವಣಿಗೆನಲ್ಲೇ ಏನಾದರೂ ತೊಂದರೆ ಇದೆಯಾ ಅದನ್ನೆಲ್ಲ ನೋಡಿ ನಿಮಗೂ ಕೂಡ ಅದನ್ನು ಆ ಥರ ತೊಂದರೆ ಇದ್ದಾಗಲೂ ಕೂಡ ಕೆಲವು ಥರದ ಆಪ್ರೇಷನ್ಸು ಕೆಲವುದ್ರೊಳಗೆ ಅದನ್ನು ಸ್ವಲ್ಪ ಸರಿ ಮಾಡೋದಕ್ಕೆ ಸಾಧ್ಯವಾಗ್ಬೋದು. ಅದನ್ನು ಏನು ಕಾರಣದಿಂದ ಆ ಥರ ಆಗಿದೆ ಅಂತ ನಾವು ಖಂಡಿತ ಪರೀಕ್ಷೆ ಮಾಡಿ ನಿಮ್ಗೆ ತಿಳಿಸ್ಕೊಡ್ಬೋದು. ಅದನ್ನು ಇವಾಗ ನೀವಾಗಿ ಅದು ಪರೀಕ್ಷೆ ಮಾಡಿಸ್ಕೊಂಡು ಆಗತ್ತಾ ಇಲ್ವಾ, ನನ್ನನ್ನು ಪರೀಕ್ಷೆ ಮಾಡ್ಕೊಳ್ತೀನಿ ಅಂತ ನೀವು ಬಯಸಿದಾಗ ಅದು ಉದ್ರೇಕ ಆಗೋದಿಲ್ಲ. ಆವಾಗ ನಿಮಗೆ ಮತ್ತಷ್ಟು ಭಯ ಆದಂಗೆ ಆಗತ್ತೆ, ಇದಾಗಲ್ವಲ್ಲ ಅಂತ. ಅದೆಲ್ಲ ಲೈಂಗಿಕ ಭಾವನೆಗಳು, ಉದ್ರೇಕಗಳು, ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿದ್ವಿ, ತನಗೆ ಅದು ಆಗಬೇಕು. ಆ ಥರ ಲೈಂಗಿಕ ಭಾವನೆಗಳು, ಕಲ್ಪನೆಗಳು ಅಥವಾ ನಿಮ್ಮ ಉದ್ರೇಕದ ಸ್ಥಿತಿ ಬಂದಾಗ ಖಂಡಿತ ಆಗತ್ತೆ. ನೀವು ಅದನ್ನು ಪರೀಕ್ಷೆ ಮಾಡ್ಕೊಳ್ಬೇಕು, ನನಗೀಗ ಮದುವೆ ಮಾಡ್ಕೊಳ್ಬೇಕಾಗಿದೆ, ಸರಿಯಾಗಿದೆಯಾ ಇಲ್ವಾ, ಆ ರೀತಿ ಭಯಗಳು ನಿಮ್ಮ ಮನಸ್ಸಲ್ಲಿ ಬಂದಾಗ ಆ ರೀತಿ ಅನಿಸುತ್ತೆ. ಅದಕ್ಕೂ ಕೂಡ ಪರೀಕ್ಷೆಗಳಿದೆ. ನಿಮಗೆ ಉದ್ರೇಕ ಸರಿಗಿದೆಯಾ ಇಲ್ವಾ ಪರೀಕ್ಷೆ ಮಾಡೋಕ್ಕೆ ಸ್ಪೆಷಲ್ ಸ್ಕ್ಯಾನಿಂಗ್ ಟೆಸ್ಟ್ಗಳೆಲ್ಲ ಇದೆ. ಅದನ್ನು ನೀವು ಸರಿಯಾದ ವೈದ್ಯರ ಹತ್ರ ಬಂದು ಒಂದ್ಸಲ ಪರೀಕ್ಷೆ ಮಾಡಿ ಒಳ್ಳೆ ಹಾಸ್ಪಿಟಲ್ ಭೇಟಿ ಕೊಟ್ಟು ಸರಿಯಾದ ರೀತಿಯಲ್ಲಿ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಸರಿಯಾದ ಒಂದು ಸರ್ಜನ್, ಯೂರಾಲಜಿಸ್ಟ್ ಅಥವಾ ಲೈಂಗಿಕ ತಜ್ಞರು ಯಾರ ಹತ್ರ ಇರೋರ ಹತ್ರ ಅಲ್ಲಿ ಬಂದು ತೋರಿಸಿದಾಗ ಅದನ್ನ ಸರಿ. ಹೌದು. ಇನ್ನು ದುಬೈನಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಮಂಜುನಾಥ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ತೆ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಮಂಜುನಾಥ್? ನಮಸ್ತೆ ಸರ್. ನಮಸ್ತೆ, ಹೇಳಿ ಮಂಜುನಾಥ್. ಸರ್, ನನ್ನ ವಯಸ್ಸು 27 ಆಯ್ತು. ಇವಾಗ ನಾನು ಗಲ್ಫ್ ಕಂಟ್ರೀಸ್ ನಲ್ಲಿ ಇದ್ದೇನೆ. ಓಕೆ. ನಾನು ಇವಾಗ ಈ ವರ್ಷ ಮದುವೆ ಆಗೋ ಪ್ಲಾನ್ ಇದೆ. ಯಾಕಂದ್ರೆ ನಾನು ಕೆಲವು ವರ್ಷದ ಹಿಂದೆ ಹಸ್ತ ಮೈಥುನ ಮಾಡ್ತಾ ಇದ್ದೆ. ಯಾಕಂದ್ರೆ ಇವಾಗ ನನ್ಗೆ ಮನಸ್ಸಲ್ಲಿ ಆಗ ಫೀಲ್ ಆಗ್ತಾ ಇದೆ, ನಾನು ಮುಂದೆ ನನ್ನ ಬರುವ ಲೈಫ್ ಪಾರ್ಟ್ನರ್ ನಾನು ಸ್ಯಾಟಿಸ್ಫೈಡ್ ಮಾಡಬಹುದಾ ಇಲ್ವಾ ಅಂತ. ನನ್ಗೆ ಈ ಬಗ್ಗೆ ನನಗೆ ಪರ್ಸನಲಿ ಅದ್ರ ಬಗ್ಗೆ ಸ್ವಲ್ಪ ತೊಂದರೆ ಉಂಟಾಗ್ತಿದೆ. ಅದಕ್ಕೆ ಏನು ಭಯ ಪಟ್ಕೋಬೇಡಿ. ನೀವು ಹಸ್ತಮೈಥುನ ಮಾಡಿದರೆ ನಿಮಗೆ ನಿಮರುವಿಕೆ ಅಥವಾ ಸ್ಖಲನ ಆಗೋದು ಸಾಧ್ಯತೆಗಳಿದೆ. ನಿಮ್ಮ ದೇಹ ಕೆಲಸ ಮಾಡ್ತಿದೆ ಅನ್ನೋದು ಒಂದು ಅಶ್ಯೂರೆನ್ಸ್ ಕೊಟ್ಟಂಗೆ. ಅದು ಹಸ್ತಮೈಥುನ ಮಾಡಿದರೆ ಅದರಿಂದ ನಿಮ್ಮ ದೇಹ ಸರಿ ಕೆಲಸ ಮಾಡ್ತಿದೆ ಅನ್ನೋದು ನಿಮಗೆ ಅರಿವಿಗೆ ಬರುತ್ತೆ. ಅಂದರೆ ಲೈಂಗಿಕ ಸಂವೇದನೆ ಏನು, ಅದನ್ನು ಯಾವ ರೀತಿ ಮಾಡಬೇಕು, ಅದು ನಂತರ ಸಂಭೋಗಕ್ಕೆ ಕ್ರಿಯೆನಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಿಮ್ಗೆ ಅದನ್ನು ಸರಿ ಹೋಗುತ್ತೆ. ಆದ್ದರಿಂದ ಅದಕ್ಕೆ ಯಾವುದೇ ಥರ ಭಯ ಪಟ್ಕೊಳ್ಳೋದೇನು ಬೇಡ. ಅದನ್ನು ಖಂಡಿತ ನೀವು ಮದುವೆ ಆಗ್ಬೋದು. ಈ ಮದುವೆ ಆಗಬೇಕಾದ್ರೆ ಈ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅನ್ನೋದು ಎಲ್ಲ ನಿಮಗೆ ನಾನೊಂದು ಉದಾಹರಣೆ ಕೊಡಬೇಕಂತ ಹೇಳಿದರೆ, ಮೊನ್ನೆ ತಾನೇ ತಂದೆ ತಾಯಿ ಮಗ
ಮೂರು ಜನನು ಅವ್ರನ್ನ ನೋಡಿದ್ರೆ ಇದ್ರೊಳಗಡೆ ಬಂದ್ರೆ ಇವರು ಏನೋ ಆಗೋಗ್ಬಿಟ್ಟಿದೆಯೇನೋ ಅನ್ನೋಷ್ಟು ಆಕಾಶ ತಲೆ ಮೇಲೆ ಕಳಿಸಿ ಬಿದ್ದವರಷ್ಟು 3 ಜನ ಹತ್ಕೊಂಡು ಬಂದಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಹುಡುಗನಿಗೆ. ಆದರೆ ಅವನಿಗೆ ಸಡನ್ ಆಗಿ ಅವ್ರ ಮೇಲೆ ಡೌಟ್ ಬಂದ್ಬಿಟ್ಟಿದೆ, ನನಗೆ ಇವಾಗ ಏನೂ ಸಾಧ್ಯತೆ ಇಲ್ಲ, ಅದು ನಿಮಿರೋದಿಲ್ಲ, ಏನು ಇದು ಕೆಲಸನೇ ಮಾಡೋದಿಲ್ಲ ಈಗ ನನ್ನ ಜನನಾಂಗ, ಆದ್ರಿಂದ ಈಗ ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ ಅಂತ ಪೂರ್ತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಎಷ್ಟು ಡಿಪ್ರೆಷನ್ ಅಂದ್ರೆ ನಾನು ಇನ್ನು ಸತ್ತೋಗ್ತೀನಿ, ನಾನು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. 1 ವಾರದಿಂದ ತಂದೆ ತಾಯಿ ಪೂರ್ತಿ ಬೆಳಗ್ಗೆ ರಾತ್ರಿ ನಿದ್ದೆ ಮಾಡದೆ ಅವನನ್ನು ಕಾಯ್ಕೊಂಡಿದ್ದಾರೆ. ನಿದ್ದೆ ಕೂಡ ಮಾಡಿಲ್ಲ ಪಾಪ ಅವರು. ಇದ್ರದ್ದು ಇವನ್ ಏನಾದರೂ ಎಲ್ಲಿ ಯಾವ ಗಳಿಗೆನಲ್ಲಿ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾನೋ ಏನೋ ಅಂತ. ಅಷ್ಟು ತೀವ್ರತರವಾದ ಒಂದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅನ್ನೋದಕ್ಕೆ ಕೆಲವು ಸಲ ಹೋಗ್ಬಿಡ್ತಾರೆ. ಹಾಗಾಗೇನೆ ಅವ್ರಿಗೆ ಏನೂ ಇಲ್ಲ, ಆದ್ರೆ ಅವ್ರದ್ದು ಎಲ್ಲ ಸರಿಯಾಗಿರುತ್ತೆ, ಎಲ್ಲ ಸರಿಯಾಗಿರ್ತಾರೋ ಅವರು. ಈಗ ಪರೀಕ್ಷೆಗೆ ಹೋಗೋಕ್ಕೆ ಭಯ ಆಗೋದು, ಪರೀಕ್ಷೆ ಅಂತ ಎಲ್ಲ ಓದಿದ್ರು ಕೂಡ ನನಗೆಲ್ಲ ಮರ್ತೋಗಿದೆ, ನಾನು ಚೆನ್ನಾಗಿ ಮಾಡಲ್ಲ, ಫೇಲ್ ಆಗಿಬಿಡ್ತೀನಿ ಅನ್ನೋ ಭಯ ಪ್ರತಿ ಸ್ಟೂಡೆಂಟಲ್ಲೂ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ಅವ್ರ ದೇಹ ಒಂದ್ಸಲ ಕೆಲಸ ಮಾಡ್ತಿದೆ ಅಂದರೆ ಮಾಡೇ ಮಾಡುತ್ತೆ. ಕೆಲವು ಪರಿಸರ ಕಾರಣಗಳಿಂದ ಹೆಚ್ಚು ಕಡಿಮೆ ಆಗ್ಬೋದು, ಅದನ್ನು ಸರಿಪಡಿಸೋದು. ಹೀಗಾಗಿ ಏನಾಗ್ಬಿಡುತ್ತೆ, ಆ ಭಯಕ್ಕೋಸ್ಕರ ಎಷ್ಟೊಂದು ಸಲ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಕ್ಯಾನ್ಸಲ್ ಮಾಡೋದು, ಮದುವೆ ಡೇಟನ್ನು ಮುಂದೆ ಹಾಕ್ತಾ ಹೋಗೋದು, ಮದುವೆ ಮಾಡ್ಕೊಳ್ಳೋಕೆ ಏನಾದರೂ ಎಕ್ಸ್ಕ್ಯೂಸ್ ಕೊಡ್ತಾ ಹೋಗೋದು. ಹೀಗಾಗಿ ಎಷ್ಟೋ ಹುಡುಗರು ಸುಮ್ಮನೆ ಅವ್ರ ಜೀವನ ಹಾಳು ಮಾಡ್ಕೊಳ್ತಾರೆ. ಆತಂಕ ಬೇಕಾಗಿಲ್ಲ. ಓಕೆ ವೀಕ್ಷಕರೇ, ಇನ್ನು ಸಾಕಷ್ಟು ಕಾಲಾವಕಾಶ ಇದೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕು ಮೊದಲು ನಮ್ಮ ಕಚೇರಿಯ ವಿಳಾಸವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆ ವಿಳಾಸಕ್ಕೆ ಪತ್ರ ಬರೆದು ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ಬಹುದು. ಬ್ರೇಕ್ನ ನಂತರ ಮತ್ತೆ ಬರ್ತೀವಿ, ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್.